ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇರೋದು ಸೋನು ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಯಾಮ್ಸಂಗ್ ಮೈಕ್ರೋವೇವ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಇದು ನಮ್ಮ ಸ್ಯಾಮ್ಸಂಗ್ ಸ್ಮಾರ್ಟ್ ಓವೆನ್. ಇದನ್ನು ಪರ್ಚೇಸ್ ಮಾಡಿ ಒಂದು 5 years ಮೇಲೆ ಆಗಿದೆ. ತುಂಬ ಚೆನ್ನಾಗಿದೆ, ಕಂಪ್ಲೇಂಟ್ಸ್ ಏನಿಲ್ಲ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇವಾಗ ಯಾವ ಥರ ಸೆಟ್ ಮಾಡೋದು ತೋರಿಸ್ತೀನಿ ನೋಡಿ. ಒಳಗಡೆ ರೊಟೇಟಿಂಗ್ ರಿಂಗ್ ಇಡಬೇಕು. ಆ ರೊಟೇಟಿಂಗ್ ರಿಂಗ್ ಮೇಲೆ ಕುಕ್ಕಿಂಗ್ ಗ್ಲಾಸ್ ಟ್ರೇ ಇಡಬೇಕು. ಈ ಗ್ಲಾಸ್ ಪ್ಲೇಟಲ್ಲಿ 3 ಮಾರ್ಕ್ಸ್ ಇದೆ ನೋಡಿ, ಅದನ್ನು ನೋಡಿಕೊಂಡು ಸರಿಯಾಗಿ ಕೂರಿಸ್ಬೇಕು. ಅದು ಸರಿ ಕೂರಿಸಿಲ್ಲ ಅಂದರೆ ಸರಿಯಾಗಿ ರೊಟೇಟ್ ಆಗಲ್ಲ. ಇವಾಗ ನೋಡಿ ಕರೆಕ್ಟಾಗಿ ಕೂತಿದೆ. ಮತ್ತು ಇಲ್ಲಿ ಫಂಕ್ಷನ್ ಮತ್ತು ಸೆಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾವ್ಯಾವ ಫಂಕ್ಷನ್ಗೆ ಯಾವ್ಯಾವ ರೆಸಿಪೀಸ್ ಮಾಡಬೇಕಂತ ನೇಮ್ಸ್ ಎಲ್ಲ ಇದೆ. ಈ ರೀತಿ ಇರೋದ್ರಿಂದ ನಾವು ಸೆಟ್ಟಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ವಿತ್ ನೇಮ್ ಕೊಟ್ಟಿದ್ದಾರೆ ನೋಡಿ. ಇದು ಮೇನ್ ಫಂಕ್ಷನ್ ಬಟನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವ್ಯಾವ ರೆಸಿಪೀಸ್ಗೆ ಯಾವ್ಯಾವ ಸೆಟ್ಟಿಂಗ್ ಮಾಡಬೇಕಂತ. ಫಸ್ಟು ಇನ್ನೊಂದು ಕಡೆ ತೋರಿಸ್ತಾ ಇಲ್ಲ, ಅದರಲ್ಲಿ ಯಾವ ಸೆಟ್ಟಿಂಗಲ್ಲಿ ಏನೇನು ರೆಸಿಪೀಸ್ ಮಾಡ್ಬೋದು ಅಂತ ವಿತ್ ನೇಮ್ಸೇ ಕೊಟ್ಟಿದ್ದಾರೆ ನೋಡಿ. ಮತ್ತು ಮೈಕ್ರೋವೇವ್ ಮೇಲ್ಗಡೆ ಏನು ಥಿಂಗ್ಸ್ ಇಡಬಾರ್ದು. ಈಗ ಮೈಕ್ರೋವೇವ್ ಆನ್ ಮಾಡ್ತಾ ಇದ್ದೀನಿ. ಮೇನ್ ಸ್ವಿಚ್ ಆನ್ ಮಾಡಿ. ಈಗ ಒಳಗಡೆ ಒಂದು ಅರ್ಧ ಬೌಲಷ್ಟು ಹಾಲು ಕಾಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಮೈಕ್ರೋವೇವ್ ಸೇಫ್ ಬೌಲ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಬೇಕು. 30 ಸೆಕೆಂಡ್ಸಲ್ಲಿ ಹಾಲು ಚೆನ್ನಾಗಿ ಬಿಸಿ ಆಗಿಬಿಡುತ್ತೆ. ಈಗ ನೋಡಿ 30 ಸೆಕೆಂಡ್ಸ್ ಆದಮೇಲೆ 4 ಟೈಮ್ಸ್ ಬ್ಲೀಪ್ ಆಗುತ್ತೆ. ಆ ಸೌಂಡ್ ಬಂದಮೇಲೆ ಆಫ್ ಮಾಡಿ ಬೌಲ್ನ ಹೊರಗಡೆ ತಗೋಬೇಕು. ಹಾಲು ಈಗ ಚೆನ್ನಾಗಿ ಬಿಸಿಯಾಗಿದೆ. ಇಷ್ಟು ಹಾಲಿಗೆ 30 ಸೆಕೆಂಡ್ಸ್ ಸಾಕು. 1 ಕಪ್ ಅಷ್ಟು ಕಾಫಿ ಮಾಡ್ಬೋದು. ಈಗ ಸ್ಟಾಪ್ ಬಟನ್ ಪ್ರೆಸ್ ಮಾಡಿದರೆ ಆಫ್ ಆಗುತ್ತೆ. ಈಗ ಮೇನ್ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಆಲ್ವೇಸ್ ಯೂಸ್ ಮಾಡಿ ಆದಮೇಲೆ ಮೇನ್ ಸ್ವಿಚ್ ಆಫ್ ಮಾಡಬೇಕು. ಬೇಕಿಂಗ್ ಎಲ್ಲ ಮಾಡೋದಕ್ಕೆ ಕನ್ವೆಕ್ಷನ್ ಮೋಡನ್ನೇ ಯೂಸ್ ಮಾಡಬೇಕು. ಗ್ರಿಲ್ ಈ ಸೆಟ್ಟಿಂಗಲ್ಲಿ ನೀವು ನಾನ್ ವೆಜ್ ಮಾಡ್ಬೋದು. ತಂದೂರಿ ಚಿಕನ್ ಆ್ಯಂಡ್ ಬಾರ್ಬಿಕ್ ಚಿಕನ್ ಎಲ್ಲ ಅದರಲ್ಲಿ ಮಾಡ್ಬೋದು. ಇವಾಗ ಬೇಕಿಂಗ್ ಮಾಡಲಿಕ್ಕೆ ಯಾವ ಥರ ಸೆಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಒಳಗಡೆ ಲೋ ರ್ಯಾಕ್ ಇಟ್ಬಿಟ್ಟು ಅದ್ರ ಮೇಲೆ ಈ ಥರ ಟ್ರೇ ಇಡಬೇಕು. ಮೈಕ್ರೋವೇವ್ ಸೇಫ್ ಟ್ರೇ ಇದು, ನಾನ್ ಸ್ಟಿಕ್ ಟ್ರೇ. ಪ್ರೀ ಹೀಟ್ ಮಾಡಬೇಕು. ಇವಾಗ ಪ್ರೀ ಹೀಟ್ ಮಾಡೋದಕ್ಕೆ ಕನ್ವೆಕ್ಷನ್ ಬಟನ್ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಇವಾಗ ಪ್ರೀ ಹೀಟ್ ಆಗುತ್ತೆ. ಪ್ರೀ ಹೀಟ್ ಆದಮೇಲೆ ಆಟೋಮೆಟಿಕ್ ಅದೇ 4 ಟೈಮ್ಸ್ ಬ್ಲೀಪ್ ಸೌಂಡ್ ಬರುತ್ತೆ. ಆಗ ಸ್ಟಾಪ್ ಬಟನ್ ಪ್ರೆಸ್ ಮಾಡಿ ಒಳಗಡೆ ಟ್ರೇ ಇಡಬೇಕು. ಪಿಜ್ಜಾ ಇಡೋದಾದರೆ ಈ ಥರ ಟ್ರೇ ಇಟ್ಟರೆ ಸಾಕು. ನೀವು ಕೇಕ್ ಮಾಡೋ ಹಾಗಿದ್ರೆ ಟ್ರೇ ಇಡಬಾರ್ದು. ಕೇಕ್ ಮೋಲ್ಡ್ ಇಟ್ಬಿಟ್ಟು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಬೇಕು. ಇವಾಗ ಕನ್ವೆನ್ಷನ್ ಮೋಡಲ್ಲೇ ಇದೆ. ಮತ್ತು ನೀವು ಟೆಂಪ್ರೇಚರ್ ಮತ್ತು ಟೈಮ್ ಸೆಟ್ ಮಾಡ್ಕೋಬೇಕು. ಮತ್ತು ನೀವು ಬೇಕಿಂಗ್ ಮಾಡುವಾಗಲೆಲ್ಲ ಈ ಥರ ಸ್ಮಾಲ್ ರ್ಯಾಕ್ ಇಟ್ಬಿಟ್ಟು ಅದ್ರ ಮೇಲೆ ಟ್ರೇ ಅಥವಾ ಕೇಕ್ ಮೋಲ್ಡ್ ಇಡಬೇಕು. ಈಗ ಬೇರೆ ರೆಸಿಪಿ ಮಾಡೋ ಹಾಗಿದ್ರೆ ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಗ್ಲಾಸ್ ಬೌಲ್, ಇದು ಮೈಕ್ರೋವೇವ್ ಸೇಫ್ ಬೌಲ್ ಇದ್ದು. ಇದರಲ್ಲಿ ನೀರು ಹಾಕಿ ರೈಸು ಅಥವಾ ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೋಬೋದು. ಇಂಡಿಯನ್ ರೆಸಿಪೀಸ್ ಅಂತ ಇದೆಯಲ್ಲ ಆ ಸೆಟ್ಟಿಂಗಲ್ಲಿ ಮಾಡಬೇಕು. ಮತ್ತು ಇದು ಹೈ ರ್ಯಾಕ್. ಇದರಲ್ಲಿ ನೀವು ನಾನ್ ವೆಜ್ ಮಾಡಲಿಕ್ಕೆ ಯೂಸ್ ಮಾಡೋದು. ತಂದೂರಿ ಚಿಕನ್, ಬಾರ್ಬಿಕ್ಯೂ ಅಥವಾ ಫಿಶ್ ಫ್ರೈ ಎಲ್ಲ ಈ ಹೈ ರ್ಯಾಕ್ ಇಟ್ಬಿಟ್ಟು ಮಾಡಬೇಕು. ನಾನ್ ವೆಜ್ ಮಾಡುವಾಗ ಗ್ರಿಲ್ ಮೋಡಲ್ಲಿ ಮಾಡಬೇಕು. ಇದು ಬಾರ್ಬಿಕ್ಯೂ ಚಿಕನ್ಗೆ ಈ ರೀತಿಯಾಗಿ ಸೆಟ್ ಮಾಡಬೇಕು. ಇದೆಲ್ಲ ಮೈಕ್ರೋವೇವ್ ಆಕ್ಸೆಸರೀಸ್. ನಾವು ಮೈಕ್ರೋವೇವ್ ತಗೊಂಡಾಗ ಸಿಕ್ಕಿರೋದು ಇದೆಲ್ಲ. ಫ್ರೆಂಡ್ಸ್, ಮೈಕ್ರೋವೇವ್ ಯೂಸ್ ಮಾಡುವಾಗ ಗ್ಲೌಸ್ ಯೂಸ್ ಮಾಡಿ. ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.